ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ? ನಮ್ಮ ಒಟ್ಟಿಗೆ ಏನಾರ ಬಾಯಿ ಇತ್ತು ಅಂದಿದ್ರೆ ನಾವು ಆಟುಗೊಳ್ಕ ನೋಡಿ ಅದು ಹೆಂಗೆ ಮಾತಾಡ್ತಿತ್ತು ಅಂತೇಳಿ ಹೇಳ್ತೀನಿ ಕೇಳ್ರಿ. "ಹೊಯ್ ಮತ್ಗೇಡಿ ಯಾವತ್ತರ ಒಂದಿನಕರ ಅಪ್ಪ ಅಂತ ಕೂಳಾಕಿದೀಯ ನನಗೆ? ಯಾವಾಗಲೂ ಬರೀ ಆಳು ಮೂಳು, ಆಳು ಮೂಳು ಅವು ಇವು ಅಂತೇಳಿ ತುರುಕ್ತಿರ್ತೀಯಲ್ಲ, ಒಂದಿನಕರ ನನ್ನ ಬಗ್ಗೆ ಯೋಚನೆ ಮಾಡಿದೀಯಾ? ಆ ನಾಲ್ಗೆ ಸಂಗ ಮಾಡಿ ಕೆಟ್ಟು ಹುಟ್ಟು ಮಂಗಾಗಿದೀಯ ನೋಡು ನೀನು. ನನಗೆ ಬೇಕಾಗಿರೋದು ನಿನಗೆ ಬೇಡವೇ ಬೇಡ. ನಿನಗೆ ಬೇಕಾಗಿರೋದು ನನಗೆ ಬೇಡವೇ ಬೇಡ. ಗೊತ್ತತೆ? ಒಳ್ಳೇದು ಊಟ ಬೇಕು ನನಗೆ. ಆಯಿತಾ? ಫೈಬರ್ ಇರಬೇಕು, ಪ್ರೋಟೀನ್ ಇರಬೇಕು, ಇವೆಲ್ಲ ಇರಬೇಕು. ಅಳು ಮುಳು ತಿನ್ನು. ಅದನ್ನೇ ಒಂದು ಯುಗಾದಿ ಹಬ್ಬ ಮಾಡ್ಕೊಂಡಿಯಲ್ಲ. ಹಾಂ? ನಾನು ಬೇರೆ ಅಂಗಗಳು ಹಂಗಲ್ಲ. ನೀನು ಯಾರು ತಗಾಡ್ದಂಗೆ ನಾನು ತಗಾಡಿದ್ರೆ ನಾನೇನು ಜನರಲ್ ವಾರ್ಡಿಗೆಲ್ಲ ಎಳೆಯಲ್ಲ. ಶಿಸ್ತಾಗಿ ಐ.ಸಿ.ಯುಗೆ ಎಳೆದು ಆಯಿತಾ? ಮೂಗ್ನ ಕೆಳ್ದು, ಬಾಯ ಕೆಳ್ದು, ಕೈಯ ಕೆಳ್ದು ವೈರ್ ಎಟ್ಟಿದ ಮೇಲೆ ಅನ್ಸುತ್ತೆ ನೀನು ನೆಟ್ಟಗಾಗೋದು ನೀನು. ಇನ್ಮೇಲೆ ಒಂಚೂರು ಬೈವಾಗಿ ಬದುಕೋದು ಕಲಿ. ಒಳ್ಳೊಳ್ಳೆ ಆಹಾರನ ಕೊಡು ನನಗೆ. ಗಟ್ ಹೆಲ್ತ್ ನೆಟ್ಟಿಗೆ ಕೆಲ್ದಂಗೆ ನೆಟ್ಟಿಗೆ ಇಕ್ಕೆಂದಂಗೆ ಹುಟ್ಟೇನು ಬಂತು? ನಾನು ಚೆನ್ನಾಗಿದ್ರೆ ಎಲ್ಲದೂ ಚೆನ್ನಾಗಿರುತ್ತೆ. ಗೊತ್ತಾತಾ? ಮತ್ತು ನೋಡು ಈಗಲೇ ಹೇಳಿದೀನಿ. ಇನ್ಮೇಲಾರು ಒಂಚೂರು ಭಯವಾಗಿ ಬದುಕಪ್ಪ ನೀನು. ಗೊತ್ತಾತಾ? ಒಳ್ಳೊಳ್ಳೆ ಆಹಾರ ಕೊಡು ನನಗೆ. ಆಳು ಮುಳು ತಿನ್ನು. ಆದರೆ ಕಡಿಮೆ ಮಾಡು. ಅದ್ರ ಜೊತೆಗೆ ಒಳ್ಳೇದು ಕೊಡಬೇಕು. ಏನು? ಹಿಂಗೆ ನೀನು ನಾಲ್ಗೆ ನೆಕ್ಕಿದ್ದೆಲ್ಲ ಇಲ್ಲಿ ಇಕ್ಕಕ್ಕೆ ಬಂದ್ರೆ ಎಲ್ಲ ಕಕ್ಸೆ ನಡಿ ಅಂತೀನಿ. ನೋಡ್ರಿ, ಹೊಟ್ಟೆ ಇಷ್ಟುದ್ದ ಮಾತಾಡೋದಕ್ಕೂ ಮುಂಚೆ ನಾವು ಎಚ್ಚೆತ್ಕೊಂಡು ಆಯಿತಾ, ಅದಕ್ಕೆ ಒಳ್ಳೊಳ್ಳೆ ಊಟ ಕೊಟ್ಟು ನಾವು ಗಟ್ ಹೆಲ್ತ್‌ನ ಚೆನ್ನಾಗಿ ನೋಡ್ಕೋಬೇಕು. ಅದಕ್ಕೆ ಇಂಥ ಬೀನ್ಸು, ಬೇಳೆ, ಚಿಕ್ಕಟೇಕಾಯಿ ಅಂದರೆ ಮನೆರೆಕಾಯಿ ಇದೆಲ್ಲ ತಿನ್ನಬೇಕು. ಇದರಲ್ಲಿ ಇವತ್ತೊಂದು ಒಳ್ಳೆ ರೆಸಿಪಿ ತೋರಿಸ್ತೀನಿ. ರುಚಿ ಅಂತೂ ಅದ್ಭುತವಾಗಿರುತ್ತೆ. ಆರೋಗ್ಯಕ್ಕಂತೂ ಅಮೃತ ಅಂದ್ರೆ ತಪ್ಪಾಗಲ್ಲ. ಹಸಿ ಉತ್ಕಾಯಿ ಇದು. ಬರೀ ಇದನ್ನು ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಂತೆ. ಇವಾಗ ನೋಡಿರಿ, ಒಂದು ಅರ್ಧ ಲೋಟ ಬೇಳೆ ತಗೊಂಡಿದ್ದೀನಿ, ತೊಗರಿ ಬೇಳೆನ. ಇದೇ ಲೋಟದಲ್ಲಿ 3.5 ಲೀಟ್ರು 3.5 ಲೀಟ್ರ್ ಅಂತೀನಿ 3.5 ಲೋಟ ನೀರು ಹಾಕಿದ್ದೀನಿ. ಇದೇ ಲೋಟದಲ್ಲಿ 3.5 ಲೋಟ ನೀರು ಹಾಕಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಯಾವತ್ತೇ ಆಗಲಿ ತೊಗರಿ ಬೇಳೆ ಯಾವುದೇ ಬೇಳೆ ಬೇಯಿಸಬೇಕು ಅಂದರೆ ನೀರು ಬಿಸಿ ಆದಮೇಲೆ ಹಾಕಬೇಕು. ಆವಾಗ ಚೆನ್ನಾಗಿ ಒಳ್ಳೆ ಹದವಾಗಿ ಬೇಯ್ತವೆ. ಇವಾಗ ಇದನ್ನು ಚೆನ್ನಾಗಿ ತೊಳ್ಕೊಬರ್ತೀನಿ ತೊಗರಿ ಬೇಳೆನ. ಹಾಗೆ ಅದಕ್ಕೆ ಒಂದು ಚಮಚ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕೋದ್ರಿಂದ ನಾನು ಚೆನ್ನಾಗಿ ಬೇಯ್ತವೆ ಅಂತ. ಆಮೇಲೆ ನಿಮ್ಗೆ ಏನಾದರೂ ಪುರ್ಸೊತ್ತಿತ್ತು ಅಂತಂದರೆ ಈ ತೊಗರಿ ಬೇಳೆನ ಒಂದು ಅರ್ಧ ಗಂಟೆ 1 ಗಂಟೆ ನೆನೆ ಹಾಕಿ ಕೂಡ ಬೇಯಕ್ಕೆ ಹಾಕ್ಬೋದು. ಸಾಕು, ಹಿಂಗೆ ಗುಳ್ಳೆ ಬರ್ತಿದ್ದಾವಲ್ಲ, ಈ ಮಟ್ಟಿಗೆ ಬಿಸಿ ಆದರೆ ಸಾಕು. ನಾನಿಲ್ಲಿ ತೊಗರಿ ಬೇಳೆನ ಚೆನ್ನಾಗಿ ತೊಳೆದಿದ್ದೀನಿ. ತೊಳೆದ್ಬಿಟ್ಟು ಇದಕ್ಕೆ ಹಾಕ್ತಾಯಿದ್ದೀನಿ. ಯಾವತ್ತೇ ಆಗಲಿ ಬೇಳೆ ಬೇಯಿಸ್ಬೇಕಾದ್ರೆ ಹಿಂಗೆ ಮಾಡಿರಿ. ಆಮೇಲೆ ಏನಾದರೂ ಬೇಳೆ ಬೆಂದ ಮೇಲೆ ನೀರೇನಾದರೂ ಒಂಚೂರು ಕಡಿಮೆ ಆಯಿತು ಅಂತ ಅನಿಸಿದರೆ ಬಿಸಿನೀರು ಕಾಯಿಸ್ಬಿಟ್ಟು ಹಾಕಿ ಇನ್ನೊಂದು 2-3 ನಿಮಿಷ ಕುದಿಸಿದ್ರಿ ಅಂತಂದರೆ ಸರಿ ಹೋಗುತ್ತೆ. ನೀರು ಕಮ್ಮಿ ಬಿತ್ತಪ್ಪ ಅಂದರೆ. ಆಯಿತಾ? ಅದ್ರ ಪಾಡಿಗೆ ಅದು ಬೇಳೆ ಬೇಯಲಿ. ನಾನಿಲ್ಲಿ ನೋಡಿರಿ, ಚಿಕ್ಕಟೆಕಾಯಿ, ಮನೆರೆಕಾಯಿ, ಚಪ್ರದವರೆಕಾಯಿ ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ. ಅವನ್ನೇ ಹಿಂಗೆ ಸಣ್ಣದಾಗೆ ಮುರಿದಿದ್ದೀನಿ ಸೋಸ್ಬಿಟ್ಟು. ಇದನ್ನು ಹಾಕಿ ಮಾಡಬೇಕು ಇವತ್ತು. ಬೀನ್ಸು ಮತ್ತು ಮನೆರೆಕಾಯಿ ಹಾಕಿ ಮಾಡ್ತಿರೋದು ಇದನ್ನ. ಹಾಗೆಯೇ ಬೀನ್ಸು ಒಂದು 1/4 kg ಬೀನ್ಸು, ಒಂದು 1/4 kg ಮನೆರೆಕಾಯಿ ತಗೊಂಡಿದ್ದೀನಿ. ಒಂದು ಅರ್ಧ ಕಪ್ಪು ತೊಗರಿಬೇಳೆ. ಹಾಗೆ ಒಂಚೂರು ಸಣ್ಣೂರಿಗೆ ಒಂಚೂರು ಜೋರು ಉರಿ ಇಟ್ಟು ಚೆನ್ನಾಗಿ ಬೇಯಿಸ್ರಿ. ಇನ್ನು ಹೊರೆ ಅಂಥದ್ದೆಲ್ಲ ತೆಗೀರಿ. ಈಗ ಹೇಳ್ರಿ, ತೊಗರಿಬೇಳೆ ಒಂದು ಅರ್ಧ ಬೆಂದ ಮೇಲೆ ಒಂದು ಅರ್ಧ ಬೇಯಬೇಕು. ಆಮೇಲೆ ಇವನ್ನ ತರಕಾರಿ ಹಾಕಬೇಕು. ನೋಡಿರಿ, ಒಂದು ಚುಕ್ಕಿ ಅಂಥದ್ದು ಕಾಣಿಸ್ತೈತಾ ಇದು? ಚುರಿ ಚುಕ್ಕಿ ಇರುತ್ತೆ ನೋಡಿರಿ, ಅಲ್ಲಿವರೆಗೂ ಬೆಂದ ಮೇಲೆ ಇವಾಗ ತರಕಾರಿ ಹಾಕೋಣ. ಈಗ ಮೊದಲಿಗೆ ಬೀನ್ಸ್ ಹಾಕ್ತಾಯಿದ್ದೀನಿ. ಯಾಕಂದರೆ ಬೀನ್ಸ್ ಇವೆಲ್ಲ ಬೇಯೋಕ್ಕೆ ಭಾಳ ಹೊತ್ತು ಹಿಡಿಯಲ್ಲ, ಅದಕ್ಕೆ. ಹಾಗೆ ಮನೆರೆಕಾಯಿ ಹಾಕೋಣ. ಉಪ್ಪು ಹಾಕಿಲ್ಲ ನಾನಿನ್ನು. ಉಪ್ಪು ಕೊನೆಗೆ ಹಾಕ್ತೀನಿ. ಯಾಕಂದರೆ ಮೊದಲೇ ಉಪ್ಪು ಹಾಕ್ಬಿಟ್ರೆ ತೊಗರಿಬೇಳೆ ಬೇಯಲ್ಲ ಗಾಢನ, ಅದಕ್ಕೆ. ಇವಾಗ ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯಿಸ್ರಿ. ತರಕಾರಿ ಎಲ್ಲ ಚೆನ್ನಾಗಿ ಬೇಯಂಗೆ. ಬೇಳೆ ಇರುತ್ತಲ್ಲ, ಉಕ್ಕು ಬರುತ್ತೆ. ಹಂಗಾಗಿ ಉರಿ ಒಂಚೂರು ಕಡಿಮೆ ಇಟ್ಟು ಬೇಯಿಸ್ರಿ. ಯಾಕಂದರೆ ತರಕಾರಿ ಏನು ಅಷ್ಟಿದ್ದು ಬೆಂದ್ಬಿಡ್ತವೆ, ಬೇಳೆ ಗಾಢ ಬೇಯಲ್ಲ ಅಂತ ಮೊದಲು ಬೇಳೆನ ಒಂದು ಅರ್ಧ ಬೇಯಿಸ್ಕೊಂಡು ಆಮೇಲೆ ತರಕಾರಿ ಹಾಕಬೇಕು. ಇದ್ರ ಜೊತೆಗೆ ಬೇಳೆ ಆವಾಗಲೇ ಒಂದು ಅರ್ಧ ಬೆಂದಿದ್ವಲ್ಲ, ಈಗ ತರಕಾರಿ ಬೇಯೋಷ್ಟೊತ್ತಿಗೆ ಇವನು ಪೂರ್ತಿ ಬೆಂದೇ ಹೋಗ್ಬಿಡ್ತವೆ.
ಅವಾಗ ಅನಿಸುತ್ತೆ ತೆಗೆದು ನೋಡ್ಬೇಕು ಹಿಂಗೆ. ನೋಡಿ ಇವಾಗ ಬೇಳೆನೂ ಚೆನ್ನಾಗಿ ಬೆಂದಿದ್ದಾವೆ. ಇವು ಏನು ಬೀನ್ಸೂ ಬೆಂದವೆ. ಇವಾಗ ಏನು ಮಾಡ್ತೀನಪ್ಪ ಅಂದರೆ ಸಾಕು, ಇಷ್ಟು ಬೆಂದೆ, ಸ್ಟವ್ ಆಫ್ ಮಾಡ್ತೀನಿ. ಇವಾಗ ಒಂಚೂರು ಉಪ್ಪು ಹಾಕ್ತಾಯಿದ್ದೀನಿ. ಮೊದಲೇ ಉಪ್ಪು ಹಾಕಿದ್ರೆ ಗಾಢ ಬೇಯಲ್ಲ ಅಂಥೇಳಿ ಸಾಕು. ಇವಾಗ ಇದನ್ನ ಉಪ್ಪು ಹಾಕಿ ಬಿಸಿ ಇರುತ್ತಲ್ಲ, ಈ ಬಿಸಿಗೆ ಉಪ್ಪು ಹತ್ತುತ್ತೆ ಅವಕ್ಕೆ, ತರಕಾರಿ ಮತ್ತು ಬೇಳೆಗೆ. ಆಯಿತಾ? ಇದೇನು ಒಂಚೂರು ತಣ್ಣಗಾದ್ಮೇಲೆ ಬಸಿಯೋದಷ್ಟೇ. ನೋಡಿ ಒಂದು ತಟ್ಟೆ ದಬ್ಬಾಕಿ ಹತ್ತ ಬಸ್ತಿದ್ದೀನಿ. ಕಟ್ಟು ಎಷ್ಟು ಸಿಕ್ಕೈತಪ್ಪ ಅಂತಂದ್ರೆ ಅದೇ ಲೋಟದಲ್ಲಿ 1.5 ಲೋಟ ಕಟ್ಟು ಸಿಕ್ಕೈತೆ. ಇವಾಗ ಇದಕ್ಕೆ ಕಾಳಿಗೆ ಒಗ್ಗರಣೆ ಹಾಕ್ಬಿಡೋಣ ಮುಂಚೆರೆ. ಇವಾಗ ಸಾರಿಗೆ ಹುರ್ಕೊಬಿಡೋಣ, ಮತ್ತಿನ್ನು ಇನ್ನೊಂದು ಬಾಣಲಿ ಮಾಡೋದು ಅಂದರೆ ಉದ್ಕ ಮಾಡ್ತೀವಲ್ಲ ಅದಕ್ಕೆ. ಒಂದೆರಡನ್ನು ಎಣ್ಣೆ ಹಾಕಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿಕಾಯಿನ ಚೆನ್ನಾಗಿ ಹುರಿಬೇಕು. ಮೆಣ್ಸಿಕಾಯಿ ಹುರಿದಾದ್ಮೇಲೆ ಒಂದು ತಟ್ಟಿಗೆ ತಗೊಳ್ರಿ. ಖಾರ ನಿಮ್ಮ ಇಚ್ಛೆ, ಜಾಸ್ತಿ ಬೇಕಂದರೆ ಇನ್ನೊಂದೆರಡು ಜಾಸ್ತಿ ಹುರ್ಕೊಳ್ರಿ, ಕಡಿಮೆ ಬೇಕು ಆದರೆ ಕಡಿಮೆ ಹುರಿರಿ ಅಷ್ಟೇ. ನೋಡಿರಿ, ಇದನ್ನ ರುಬ್ಕೊಂತೀವಲ್ಲ ಅದಕ್ಕೆ ಇದನ್ನು ಒಂದು 2 ಚಮಚ ಹಾಕೋಬೇಕಾಗತ್ತೆ. ಹಂಗಾಗಿ ಮೊದಲೇ ತೆಗೆದಿಟ್ಬಿಡ್ತೀನಿ ಇದನ್ನು. ಖಾರಕ್ಕೆ ಇದು ಕಾಳಿಗೆ ಒಗ್ಗರಣೆ ಹಾಕೋದಕ್ಕೂ ಮುಂಚೆನೇ 1-2 ಚಮಚ ಸಾಕು, ಕಡಿಮೆ ಕಟ್ಟೈತಲ್ಲ ಹಂಗಾಗಿ. ನೋಡಿರಿ, ಒಂದಿಷ್ಟು ಕಾಳು, ಒಂದಿಷ್ಟು ಹಸಿಮೆಣ್ಸಿಕಾಯಿ. ಇವಾಗ ಕಾಳಿಗೆ ಒಗ್ಗರಣೆ ಹಾಕೋಣ. ಯಾವುದೇ ಒಗ್ಗರಣೆ ಹಾಕ್ಬೇಕಾದ್ರೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಕಾಳು ಹಾಕ್ಬೇಕು. ಆವಾಗ ಎಲ್ಲವೂ ಚಿಟಪಟ ಅಂತ ಅಂತವೆ, ಚೆನ್ನಾಗಿ ಜೀರ್ಣ ಆಗ್ತವೆ. ಎಣ್ಣೆ ಕಾಯ್ದರೇ ಸಾಸಿವೆ ಕಾಳು ಹಾಕಿದ್ವಿ ಅಂತಂದರೆ ಅವು ಗಾಢ ಚಿಟಪಟ ಅನ್ನಲ್ವ, ಅವು ಒಂಥರ ಅಜೀರ್ಣದಂಗೆ ಆಗ್ಬಿಡ್ತವೆ. ಹಾಗಾಗಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಬೇಕು ಒಂಚೂರು. ನೋಡಿರಿ, ಎಣ್ಣೆ ಕಾದಿತ್ತಾ? ಇವಾಗ ಎಲ್ಲವೂ ಗಡಗಡ ಚಿಟಪಟ ಅಂದ್ಬಿಡ್ತವೆ. ಇವಾಗ ನೋಡಿರಿ, ಹಂಗೆ ಒಂದು 4 ಕಾಳು ಜೀರಿಗೆ, ಇವಾಗ ಒಂದು ಈರುಳ್ಳಿ, ಹಸಿಮೆಣ್ಸಿಕಾಯಿ, ಕರಿಬೇವು ಸೊಪ್ಪು ತಗೊಂಡಿದ್ದೀನಿ. ಇವನ್ನ ಬೇಕಾದ್ರೆ ನೀವು ಈ 3 ಒಂದೇ ಸತಿ ಹಾಕಿ ಕೂಡ ಇದು ಮಾಡ್ಬೋದು. ಇಲ್ಲ ಅಂತಂದರೆ ಮೆಣಸಿನ್ಕಾಯಿ ಹಾಕಿ ಈ ಒಟ್ಟು ಹುರಿದಿದ್ದಾದಮೇಲೆ ಆಮೇಲೆ ಈರುಳ್ಳಿ, ಕರಿಬೇವು ಕೂಡ ಹಾಕ್ಬೋದು. ಹಿಂಗೆ ಎಣ್ಣೆಲಿ ಮಾಡ್ಸಿದ್ರೆ ಖಾರ ಒಂಚೂರು ಕಡಿಮೆ ಆಗುತ್ತೆ, ಗ್ಯಾಸ್ಟ್ರಿಕ್ ಅಷ್ಟಾಗಿ ಆಗಲ್ಲ. ಈಗ ಹಂಗೆ ಈರುಳ್ಳಿನ ಹಾಕ್ಬಿಟ್ರೆ ಹಂಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಅದ್ರಸ್ರಿ. ಇದ್ರ ಜೊತೆಗೆ ಉಪ್ಪು ಹಾಕ್ರಿ. ಕೊನೆಗೆ ಕಾಳೆಲ್ಲ ಹಾಕಿದ್ಮೇಲೆ ಉಪ್ಪು ಹಾಕೋಕ್ಕೆ ಸರಿ ಹೋಗಲ್ಲ, ಒಂದೇ ಹತ್ರಕ್ಕೆ ಆಗಿಬಿಡುತ್ತೆ. ಹಾಗಾಗಿ ಮೊದಲಿಗೆ ಒಂಚೂರು ಉಪ್ಪು ಹಾಕಿ, ಇದೇನು ಭಾಳ ಹೊತ್ತೇನು ಬೇಯೋದು ಬೇಡ. ಕಾಳಿಗೆ ಒಗ್ಗರಣೆ ಹಾಕ್ತೀವಲ್ಲ, 1 ನಿಮಿಷ ಹಿಂಗೆ ಬಿಸಿಗಿದಾದರೆ ಸಾಕು. ಇವಾಗ ಈ ಕಾಳು ಇದಕ್ಕೆ ಹಾಕೋಣ. ಎಲ್ಲದು ಹಾಕ್ರಿ. ಹಾಕ್ಬಿಟ್ಟು ಚೆನ್ನಾಗಿ ಗುರಾಡ್ರಿ. ಆಮೇಲೆ ನಾವು ಕಾಳು ಎಷ್ಟೇ ಹತ್ತ ಬಸಿದ್ರೂ ಒಂಚೂರು ಕೊನೆಗೆ ನೀರು ಉಳ್ಕೊಂಡಿರುತ್ತೆ. ಹಾಗಾಗಿ ಒಂಚೂರು ಸಣ್ಣ ಊರಿಗೆ ಒಂಚೂರು ಜೋರು ಉರಿ ಇಟ್ಟು ಆ ನೀರೆಲ್ಲ ಇದರಲ್ಲಿ ಆವಿ ಆಗಂಗೆ ಬಿಸಿ ಮಾಡಬೇಕಿದು. ಚೆನ್ನಾಗಿ ಬಿಸಿ ಆಯಿತು ಅಂತಂದರೆ ಗಾಢ ಮತ್ತು ಅಳಸಲ್ಲ. ಈ ಬಿಸಿಲಕ್ಕಲ್ಲ, ಹಂಗಾಗಿ ಇದಕ್ಕೆ ಹಸಿ ತೆಂಗಿನಕಾಯಿ ತುರಿಬೇಕಾದ್ರೆ ತುರಿನೂ ಹಾಕ್ತೀವಿ. ಹಾಗಾಗಿ ಅಳಿಸ್ಬಾರ್ದು ಅಂತಂದರೆ ಒಂಚೂರು ಚೆನ್ನಾಗಿ ಬಿಸಿ ಮಾಡ್ಬೇಕು ಕಾಳನ್ನ. ಆಮೇಲೆ ನೋಡಿರಿ, ನೀವು ಅವಾಗೆ ಮಾಡ್ಕೊಂಡು ಅವಾಗೆ ತಿಂತೀವಿ ಅಂದರೆ ಕಾಯಿ ಬೇಕಾದ್ರೆ ನೀವು ಕೊನೆಗೆ ಹಾಕ್ಬೋದು, ಭಾಳ ಹೊತ್ತು ಬಿಸಿ ಮಾಡೋದೇನು ಬೇಡ. ನಾವು ಎದ್ದೊಟ್ಟಕ್ಕೆ ಮಾಡಿರ್ತೀವಿ ಮತ್ತು ಆಗ್ಲೂಟನೂ ತಿಂತೀವಿ ಅನ್ನೋದಾಗಿದ್ದರೆ ಒಂಚೂರು ಇದು ಹಸಿ ತೆಂಗಿನಕಾಯಿ ತುರಿ ಹಾಕಿದ್ಮೇಲೆ ಚೆನ್ನಾಗಿ ಬಿಸಿ ಮಾಡಬೇಕು. ನೋಡಿರಿ, ಕಾಯಿ ದಪ್ಪನಾಗ ಹಾಕಿದಷ್ಟು ರುಚಿ ಚೆಂದ, ಚೆನ್ನಾಗಿರುತ್ತೆ ಕಾಯಿ. ನಾನೇನು ಸ್ವಲ್ಪ ಇದು ಬೇಕಲ್ಲ, ನಮಗೇನು ಒಪ್ಪತ್ತಿಗೆ ಮಾಡ್ಕೊಳ್ಳೋದಪ್ಪ, ನಾನು ಏನು ಮಾಡ್ಕೊಂಡ್ರೆ 3 ಹೊತ್ತಿಗೆ ಹಂಗೆ ಮಾಡ್ಕೊಳೋದು. ಹಗಲೆಲ್ಲ ಯಾರು ಮಾಡ್ತಾರೆ ಅಡುಗೆ ಅವನ್ನೆಲ್ಲ. ಕಾಯಿ ಹಾಕಿದ್ಮೇಲೆ ಇನ್ನೊಟ್ಟೆ ಚೆನ್ನಾಗಿ ಬಿಸಿ ಮಾಡಬೇಕು.
ಆಮೇಲೆ ಒಂಚೂರು ಕೊತ್ತಂಬರಿ ಸೊಪ್ಪು ಉದುರಿಸ್ರಿ. ಅನ್ಕೋಬೋದು ನೀವು ಅದನ್ನು ಇದ್ರ ಎಂಥದ್ದು ಮೊಳಕೆ ಹುಳಿಕಾಳು ಬಸ ಹಾಕೋದಿರುತ್ತಲ್ಲ, ಅದ್ರಲ್ಲಿ ಬಸಿದ್ರೆ ಹತ್ತ ನೀರು ಇಳಿತವೆ ಚೆನ್ನಾಗಾಗುತ್ತಲ್ಲ ಅಂತ. ನಾನು ಅದ್ರಾಗೇನು ಬಸೆ ಹಾಕಲ್ಲ, ಯಾಕಂದರೆ ಈ ಕಾಳು ಬೇಯಿಸೋಕೆ ಒಂಚೂರು ನೀರು ಬೇಕಾಗಿರುತ್ತಲ್ಲ, ನೀರಿನ ಅಂಶ. ಹಂಗಾಗಿ ಹಿಂಗೆ ಒಂದು ತಟ್ಟೆದ ಬಾಕಿ ನೀರು ಬಸಿತೀನಿ ಅಂತದ ಕಟ್ಟು. ಆವಾಗ ಇದನ್ನು ಚೆನ್ನಾಗಿ ಕಾಯಿ ಇದೆಲ್ಲ ಚೆನ್ನಾಗಿ ಬೇಯೋಕ್ಕೂ ಅನುಕೂಲ ಆಗುತ್ತೆ ಅಂತ. ಅವೆಲ್ಲ ನಿಮ್ಮ ಇಚ್ಛೆನಪ್ಪ, ನಿಮ್ಗೆ ಯಾವ್ದು ಅನುಕೂಲ ಅನಿಸುತ್ತೆ, ಯಾವ್ದು ಚೆಂದ ಅನಿಸುತ್ತೆ ಹಂಗೆ ಮಾಡ್ಕೋಬೋದು. ನೋಡಿರಿ, ಕಾಳು ಹಾಗೆ ಹೊತ್ತು ಉಪ್ಪು ಒಂಚೂರು ನೋಡಿರಿ, ಉಪ್ಪು ಕಡಿಮೆ ಅನಿಸಿದ್ರೆ ಇನ್ನೊಂಚೂರು ಉಪ್ಪು ಉದುರಿಸಿ, ಅಷ್ಟೇ, ಇನ್ನೇನು ಇಲ್ಲ. ಇವಾಗ ಒಂದು ಮುಚ್ಚಳ ಮುಚ್ಚಿ ಸ್ಟವ್ ಆಫ್ ಮಾಡ್ತೀನಿ. ಈಗ ಸಾರಿ ಜೋಡಿಸ್ಕೊಂಬರ್ರಿ. ಇವಾಗ ಹಿಂಗೇನೆ ಸುಮ್ಮನೆ ಹಿಂಗೆ ಸ್ಟವ್ ಮೇಲೆ ಇಡ್ತಾಯಿದ್ದೀನಿ ಅಷ್ಟೇ, ಮತ್ತೇನು ಕ್ಯಾಮ್ರಾ ಕಡೆಗೆ ತಿರುಗಿಸೋದು ಅಂತ. 2 ಚಮಚ ಕಾಳು ತಗೊಂಡಿದ್ದೆ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿಕಾಯಿ ಹುರ್ಕೊಂಡಿದ್ದೀನಿ. ಇದಕ್ಕೆ ಏನೇನು ಹಾಕೋತೀನಿ ಅಂತ ತೋರಿಸ್ತೀನಿ. ಇಲ್ಲಿ 1.5 ಲೋಟದಷ್ಟು ಕಟ್ಟು ಬಂದಿದೆ. ನೋಡಿರಿ, ಕಟ್ಟೆ ಆದರೆ ಕಡಿಮೆ ಆಯಿತು ಅಂತ ಅಂದರೆ ಬೇಕಾದ್ರೆ ನೀವು ಇನ್ನೊಂದು ಅರ್ಧ ಕಪ್ನಷ್ಟು ನೀರನ್ನ ಕುದಿಸ್ಬಿಟ್ಟು ಹಾಕ್ಕೋಬೋದು. ಇದಕ್ಕೆ ಕಡಿಮೆ ಬಿತ್ತು ಅಂತಂದರೆ, ಇತ್ತು ನಾನು ಒಬ್ಬನಿಗೆ ಮಾಡ್ಕೊಂತಿರೋದ್ರಿಂದ ನನಗೆ ಸಾಕು ಅಂತೇಳಿ ಇಷ್ಟು ಮಾಡ್ಕೊಂಡಿದ್ದೀನಿ. ಬೇಕಾದ್ರೆ ನೀವು ಬೇಳೆ ಬೇಯಿಸ್ಬೇಕಾದ್ರೆ ಇನ್ನೊಂದು 1 ಕಪ್ 2 ಕಪ್ ನೀರು ಜಾಸ್ತಿ ಹಾಕ್ಬೋದು, ಜಾಸ್ತಿ ನಿಮಗೆ ಇದು ಬೇಕು ಅನ್ನೋದಾದರೆ. ಇದಕ್ಕೆ ನೋಡಿ ಸ್ವಲ್ಪ ಜೀರಿಗೆನೂ ಮುಂದಾಗಿರಬೇಕು, ಗೊತ್ತಾಯ್ತಾ? ಜೀರಿಗೆ ಮುಂದಾಗಿದ್ದರೆ ಚೆನ್ನಾಗಿರುತ್ತೆ. ಒಂದಿಷ್ಟು ಜೀರಿಗೆ, ಹುಣಸೆಹಣ್ಣು ತಗೊಂಡಿದ್ದೀನಿ. ಹುಳಿ ಎಷ್ಟು ಬೇಕೋ ಅಷ್ಟು ಹುಣಸೆಹಣ್ಣು, ಸ್ವಲ್ಪ ಹುಳಿನೂ ಮುಂದಾಗಿರ್ಬೇಕು ಇದಕ್ಕೆ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ. ನೋಡಿ, ಕಾಳು ಇದು ಕಟ್ಟು ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ ಅದ್ರ ಮೇಲೆ ನೋಡಿ ನೀವು ತೆಂಗಿನಕಾಯಿ ತುರಿನ ಹಾಕೊಳ್ರಿ. ನಾನು ಇನ್ನೊಂದು 2 ಚಮಚ ತಗೊಳ್ತಿದ್ದೀನಿ ಕಟ್ಟು ಕಡಿಮೆ ಇರೋದಕ್ಕೆ, ಆಯಿತಾ? ನಿಮಗೆ ಜೀರಿಗೆ ಜಾಸ್ತಿ ಆದವು ಅಂತ ಅನ್ನಿಸ್ಬೋದು, ಕಡಿಮೆನೇ ಇರೋದು ಇಲ್ಲಂಗೆ ಕಾಣಿಸ್ತದೆ ಅಷ್ಟೇ. ಒಂದು 2 ಚಮಚ ಹಸಿ ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ. ಆಮೇಲೆ ಒಂದು 5-6 ಎಸಳು ಬೆಳ್ಳುಳ್ಳಿ ಹಾಕೋಬೇಕು. ಇವಾಗ ಮಿಕ್ಸಿ ಜಾರ್ ತಗೊಬಿಟ್ಟು ಇವೆಲ್ಲ ಒಂದೇ ಸತಿ ಹಾಕ್ಕೊಳ್ರಿ. ಹಸಿಮೆಣ್ಸಿಕಾಯಿ, ಬೆಳ್ಳುಳ್ಳಿ, ಕಾಯಿ, ಆಮೇಲೆ ಕಾಳು, ಇವೆಲ್ಲ ಒಂದೇ ಸತಿ ಹಾಕ್ಕೋಬೇಕು. ಕೊತ್ತಂಬರಿ ಸೊಪ್ಪು ಮಾತ್ರ ಕೊನೆಗೆ ಇದನ್ನ ರುಬ್ಬಿದ್ದಾದಮೇಲೆ ಕೊನೆಗೆ ಇನ್ನೊಂದು 2 ರೌಂಡ್ ರುಬ್ಬೋದೈತೆ ಅಂದಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದೊಂದು ಕೊತ್ತಂಬರಿ ಸೊಪ್ಪು ಒಂಚೂರು ದೊರಗಬರ್ಗ ಹಂಗೆ ಸಣ್ಣ ಪಿಳ್ಕೆ ಅಷ್ಟು ಕಾಣೋ ಥರ ರುಬ್ಬಬೇಕು. ಆವಾಗ ಚೆನ್ನಾಗಿರುತ್ತೆ ಸಾರು, ನೋಡೋಕ್ಕೂ ಚೆಂದ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಚೆನ್ನಾಗಿ ರುಚಿಸುತ್ತೆ ಅಂತ. ಮಿಕ್ಸಿಗೆ ಹಾಕ್ತೀನಿ. ಮಿಕ್ಸಿ ರುಬ್ಬೋದಕ್ಕೆ ಬೇಳೆ ಕಟ್ಟಿರುತ್ತಲ್ಲ, ಇದನ್ನೇ ಹಾಕ್ಕೊಳ್ರಿ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ರುಬ್ಕೊಳ್ರಿ. ಒಂದು 95 ಭಾಗ ರುಬ್ಬಬೇಕು, ಒಂಚೂರು ದೊರಗಬರ್ಗ ಇರಬೇಕು. ಒಂದಿಷ್ಟು ರುಬ್ಬಿದ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಂಡು ಹಂಗೆ ಒಂಚೂರು ಕುಳ್ಳ ರುಬ್ಕೊಬರ್ತೀನಿ. ಈಗ ಹಿಂಗೆ ನೋಡಿರಿ, ಕೊತ್ತಂಬರಿ ಸೊಪ್ಪು ಕಾಣ್ತಿದ್ದಲ್ಲ ಒಂದು ಚುಟ್ಟು ಸಣ್ಣವು, ಇಷ್ಟಿಷ್ಟೇ ಎಲೆ, ಈ ಥರ ರುಬ್ಕೋಬೇಕು. ಇದನ್ನ ಈ ಕಟ್ಟಿಗೆ ಹಾಕಿದರೆ ಹಾಗೇ ಹೋಯ್ತು ಉತ್ಕ ಅಷ್ಟೇ. ನೋಡ್ಕೊಂಡು ಬೇಕಾದ್ರೆ ನೀವೇನಾದರೂ ಕಟ್ಟು ಹೆಚ್ಚು ಕಡಿಮೆ ಆಗುತ್ತೆ ಅನ್ನೋದ್ರೆ ಇನ್ನೊಂದು ಲೋಟಕ್ಕೆ ತೆಗೆದುಬಿಟ್ಟು ಆಮೇಲೆ ಯಾರು ಗಟ್ಟಿಗಾಯಿತು ಅಂತಂದರೆ ಇನ್ನೊಂದು ಅದೇ ಬೇಳೆ ಕಟ್ಟು ಹಾಕ್ಕೊಳ್ರಿ, ಆಯಿತಾ? ಹಿಂಗೆ ಇದನ್ನು ತೊಳೆದ್ಬಿಟ್ಟು ಹಾಕ್ರಿ. ಈ ರುಬ್ಬೇಕಾದ್ರೆ ಎಂಥ ಘಮ ಗುಟ್ಟುತ್ತೆ ಅಂತಂದರೆ ಯಾರಿಗೂ ಕೊಡ್ದಂಗೆ ಒಬ್ಬರೇ ಅಷ್ಟು ಸಾರು ಕುಡಿದ್ಬಿಡೋದೇನಪ್ಪ ಇದನ್ನ ಉತ್ಕ ಅನ್ನೋ ಅಷ್ಟು ಘಮ್ ಕೊಡ್ತಿರುತ್ತಿದ್ದು. ಈಗ ಒಂದು ಸತಿ ಎಲ್ಲ ಚೆನ್ನಾಗಿ ಹಿಂಗೆ ಗೋರಾಡ್ರಿ, ಆಯಿತಾ? ಕೆಲವರಿಗೆ ಗಟ್ಟಿಗೆ ದೃಷ್ಟ, ಕೆಲವ್ರು ತೆಳ್ಳಗೆ ದೃಷ್ಟ, ಅದು ನಿಮ್ಮ ಇಚ್ಛೆ. ಅದು ಈ ಕಟ್ಟನ್ನ ಹೆಚ್ಚು ಕಡಿಮೆ ಹಾಕ್ಕೊಂಡು ಈ ಥರ ಖಾರ ರುಬ್ಬಿ ಉದ್ಕ ಮಾಡಿರಿ. ನಾನು ಪೂರ್ತಿ ನುಣ್ಣು ರುಬ್ಬಲ್ಲ, ಒಂಚೂರು ದೊರಗಬರ್ಗ ಇದ್ರೆ ಚೆಂದ ಅಂಥೇಳಿ ದೊರಗಬರ್ಗ ರುಬ್ತೀನಂತೆ. ಇವಾಗ ಉಪ್ಪು ನೋಡಿ ಎಷ್ಟು ಬೇಕಷ್ಟು ಉಪ್ಪು ಉದುರಿಸ್ರಿ. ಒಂಚೂರು ಕಲ್ಲುಪ್ಪು ಹಾಕ್ತೀರ ಅನ್ನೋದಾದ್ರೆ ರುಬ್ಕೊಬೇಕಾದ್ರೆ ಒಂಚೂರು ಹಾಕ್ಕೊಳ್ರಿ. ಆಮೇಲೆ ತೀರ ಕಡಿಮೆ ಅನ್ನಿಸ್ತಂದ್ರೆ ಪುಡಿ ಉಪ್ಪು ಉದುರಿಸ್ಕೊಂತೀರಿ ಅಷ್ಟೇ.
ನಾನು ಸ್ಟವ್ ಏನು ಹೊಚ್ಚಿರೋದಿಲ್ಲ ಆಮೇಲೆ, ಯಾಕಂತಂದರೆ ಮತ್ತೆ ಇದು ಕ್ಯಾಮ್ರಾ ಎಲ್ಲ ಆ ಕಡೆಗೆ ತಿರುಗಿಸ್ಕೋಬೇಕು ಅಂತೇಳಿ ಸುಮ್ಮನೆ ಇದ್ರ ಮೇಲೆ ಇಟ್ಟಿರ್ತೀನಿ ಅಷ್ಟೇ. ಹಿಂಗೆ ಇದು ಕುಚ್ಚ ಸಾರಲ್ಲ, ಇದನ್ನ ಯಾವುದೇ ಕಾರಣಕ್ಕೂ ಕುದಿಸ್ಬಾರ್ದು. ಇದು ಹಸಿ ಉದ್ಕ ಅಂತ ಕರಿತೀವಿ. ಏನಾರು ಎಲ್ಲರೂ ಉಂಡುಳಿತು ಅಂತಂದರೆ ಬೇಕಾದ್ರೆ ಆಮೇಲೆ ಕುದಿಸಿ ಇನ್ನೊಂದು ರಾತ್ರಿಗೆ ಯಾವಾಗಾರು ಊಟ ಮಾಡ್ಬೋದು ನೀವು. ಉಳಿತು ಅಂದರೆ ಕುದಿಸ್ರಿ, ಇಲ್ಲ ಅಂತಂದರೆ ಹಸಿ ಉದ್ಕನೇ ಊಟ ಮಾಡ್ಬೇಕು. ಇದೇ ಆರೋಗ್ಯಕ್ಕೆ ಒಳ್ಳೆಯದು. ನೋಡ್ರಿ ಒಂದ್ಸತಿ. ನೋಡ್ರಿ ಇಷ್ಟ ಆಯಿತು ಅಂದರೆ ಉದ್ಕ ಆಯಿತು, ಕಾಳಿಗೆ ಒಗ್ಗರಣೆ ಹಾಕಿದ್ದು ಆಯಿತು. ಈಗ ಒಂದು ಒಳ್ಳೆ ಮುದ್ದೆ ಮಾಡ್ಕೊಂಬಿಟ್ರೆ ಅಬ್ಬಬ್ಬಬ್ಬಬ್ಬ, ಏನು ಕುಡ್ದವ್ರಿಗೆ ಎಲ್ಲ ಕಿಕ್ಕು. ಉದ್ಕ ಮುದ್ದೆ ಉಂಡೋರಿಗೂ ಕಿಕ್ಕು ಸಿಗುತ್ತೆ. ಅದು ಬಿಡ್ರಿ, ಗೊತ್ತಿದ್ದವ್ರಿಗೆ ಗೊತ್ತಿರುತ್ತೆ. ಇದನ್ನ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ಕೆಲವರು ಕ್ಯೂಚ್ ಉದ್ಕ ಅಂತ ಮಾಡ್ತಾರೆ, ಇನ್ನು ಕೆಲವರು ಅಂದರೆ ನಾನಾ ನಮೂನಿ ಮಾಡ್ತಾರೆ. ಇದು ಸಾಮಾನ್ಯ ನಮ್ಮ ಕಡೆ ಹಿಂಗೆ ಮಾಡ್ತಾರೆ. ಹಾಗಾಗಿ ನಿಮ್ಗೆ ಯಾರು ಇಷ್ಟ ಆಗಿತ್ತು ಅಂತಂದರೆ ಇದು ಮಾಡ್ಕೊಂಡು ಊಟ ಮಾಡಿರಿ. ಆರೋಗ್ಯಕ್ಕೆ ಭಾಳ ಅಂತಂದರೆ ಭಾಳ ಒಳ್ಳೆಯದು. ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ತುಂಬ 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 ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಟಾಟಾ, ಬೈ ಬಾಯ್.